ಓಕೆ ಗೈಸ್, ಇಲ್ಲಿ ಇವತ್ತೈತೆ 2027 ವರ್ಲ್ಡ್ ಕಪ್. ಇದು ಬಂದು ಸೂಪರ್ ಓವರ್ ಗೈಸ್. ಮ್ಯಾಚ್ ಬಂದು ಟೈ ಆಗ್ಬಿಟ್ಟೈತೆ ಅಂತ ಅನ್ಕೋಬಿಡಿ ಅಷ್ಟೇ. ಯಾಕಂದರೆ 2 ಓವರ್ ಮ್ಯಾಚ್ ಇದು ನಾನು ಸೆಟ್ ಮಾಡಿದ್ದೀನಿ. 2 ಓವರ್ದು ವಿರಾಟ್ ಕೊಹ್ಲಿ ಒಂದು ಸ್ಟ್ರೈಕ್ ಅನ್ಕೋತೀನಿ. ಐ ಥಿಂಕ್ ವಿರಾಟ್ ಕೊಹ್ಲಿ ಸ್ಟ್ರೈಕ್ ಇದ್ರೆ ಒಳ್ಳೇದು. ಬಾಲ್ ಕೊಟ್ಟ ಮಿಚಲ್ ಸ್ಟ್ರೈಕ್ ಕೈಯಲ್ಲಿ 52 ಮ್ಯಾಚಲ್ಲಿ 60 ವಿಕೆಟ್, ಬಟ್ ಇದು ಫೇಕು. ರೋಹಿತ್ ಶರ್ಮಾ ಒಂದು ಸ್ಟ್ರೈಕ್ ಆ್ಯಂಡ್ ವಿರಾಟ್ ಕೊಹ್ಲಿ ಒಂದು ನಾನ್ ಸ್ಟ್ರೈಕ್. ಇಬ್ಬರಿಗೂ ಒಂದೊಂದು ಓವರ್ ಸಿಗುತ್ತೆ ಬ್ಯಾಟಿಂಗು ಅಷ್ಟೇ. ಓಕೆ, ಮಿಚಲ್ ಸ್ಟ್ರೈಕ್ ಹಾಕ್ಬಿಟ್ಟವ್ರೆ ಗೈಸ್ ಫಸ್ಟ್. ಓಹೋ, ಡಿಫೆನ್ಸಾ ಗೈಸ್? ಏನು ಫೀಲ್ಡಿಂಗ್ ಗೈಸ್. 2 ಓವರ್ ಮ್ಯಾಚ್ ತಂದು 2 ಓವರ್ ಮ್ಯಾಚ್ ಅಂದಿದ್ದಕ್ಕೆ ನನ್ನ ಮಗ ಎಲ್ಲೋಗೋದು ಬಾಲ್ ಅಲ್ಲೇ ತೆಗ್ಬಿಟ್ಟ. ಏನು ಏನಂತ ಇದು ನಂಗೆ ಗೊತ್ತಿಲ್ಲ. ಇದರ ಅರ್ಥ ಏನು? ಈ ಥರ ಮಾಡಿದ್ರೆ ಏನಂತ ಗೊತ್ತಿಲ್ಲ ಗೈಸ್. ವಿರಾಟ್ ಗೈಸ್ ಡೈರೆಕ್ಟ್ 6 ಎತ್ತೀನಿ ತಡ್ರಿ ಗೈಸ್. ಸ್ಲೋ ಬಾಲ್ ಇದು ಗೈಸ್. ಟ್ರೈ ಅಂತೂ ಮಾಡಿದ್ದೀನಿ ಗಾಯ್ಸ್. 7 ಗಾಯ್ಸ್ ಡಾಟ್ ಇರೋದೇ 12 ಬಾಲ್. ಅದರಲ್ಲಿ 2 ಬಾಲ್ ಒಂದು ಬಾಲ್ 2 ಬಾಲಲ್ಲಿ ಬರೋ ಒಂದೇ ಗಾಯ್ಸ್ ಸ್ಕೋರು. ಓಕೆ ಗಾಯ್ಸ್, ಕ್ಯಾಚ್ ಗಾಯ್ಸ್. ಇದು ಕ್ಯಾಚ್ ಅಲ್ವಾ ಗೈಸ್? ಕ್ಯಾಚ್ ತಾನೇ ಅದು. ನೋ ಬಾಲ್ ಗಾಯ್ಸ್, ನೋ ಬಾಲ್, ನೋ ಬಾಲ್. ಫ್ರೀ ಹಿಟ್ ವಿರಾಟ್ ಕೊಹ್ಲಿ ಸಿಕ್ಕೈತೆ. ನೋ ಬಾಲ್, ಫ್ರೀ ಹಿಟ್. ಔಟ್ ಆಗಿದ್ದ ಬಾಲ್ಗೆ ಇವಾಗ ವಿರಾಟ್ ಕೊಹ್ಲಿ ಎತ್ತಾರೆ 6. ತಡ್ರಿ ಗಾಯ್ಸ್, ರೋಹಿತ್ ಶರ್ಮಾಗೆ ಸಿಕ್ಕಿತ್ತು ಫ್ರೀ ಹಿಟ್ಟು. ಓಡಲ್ಲ, ಇನ್ನೊಂದು ಓಡ ನೀನು ಅಂತೀನಿ ಗಾಯ್ಸ್. ನೋ ಬಾಲ್, ಫ್ರೀ ಹಿಟ್. ಇತ್ತು ಬರೀ 2 ರನ್ ಸಿಕ್ಕೈತೆ. ಓಕೆ, 5 ಸ್ಕೋರು. ಎಷ್ಟು 4 ಬಾಲಲ್ಲ 5 ರನ್ ನೋಡಿದ್ಯಾ? ನಿನಗೆ ನಾಚಿಕೆ ಆಗ್ಬೇಕಪ್ಪ ರೋಹಿತ್ ಶರ್ಮಲೆ. ಎತ್ತಲೇ, ನೀ ಅಂತೂ ಎತ್ತಿಸ್ತೀಯ. ಎತ್ತದ ನೋಡಿ 6. ಡೈರೆಕ್ಟ್ ಕ್ಯಾಮ್ರಾಮ್ಯಾನ್ಗೆ ಬೀಳ್ತು ಗಾಯ್ಸ್. ಇನ್ನೊಂದು ನೋ ಬಾಲು, ನೋ ಬಾಲ್ ಗಾಯ್ಸ್. ಇನ್ನೊಂದು ನೋ ಬಾಲ್ ಬಂದೈತೆ. ಅದು ನೋ ಬಾಲ್. ಯಾವ ಬಾಲ್ 6 ಐತೆ? 6 ಎತ್ತಿದ ಬಾಲ್ ನೋ ಬಾಲ್ ಬಂದೈತೆ. ಫ್ರೀ ಹಿಟ್ಟು. ಬರೀ 3 ಬಾಲ್ ಆಗಿದ್ದು ಇಸ್ಲಿ ತಕ. 3 ಬಾಲಿಗೆ 12 ರನ್. ಎಲ್ಲೋ ಎತ್ತೋ ಎತ್ತ ನೋಡಿ 4 ಎತ್ತೋ ನೋಡಿ ಗೈಸ್. ಇನ್ನೂ 2 ಬಾಲ್, ಇನ್ನೂ 3 ಬಾಲ್ ಐತೆ. ಇದೊಂದು ಕೌಂಟ್ ಐತಲ್ಲ ಅಂದರೆ ಇನ್ನೂ 2 ಬಾಲ್ ಗೈಸ್. ಏನು ನೋ ಬಾಲ್ ಹಾಕೋರಪ್ಪ ಈ ಮಿಚಲ್ ಸ್ಟ್ರೈಕ್. ಇವತ್ತು ಔಟ್ ಆಫ್ ಫಾರ್ಮ್ ಮಿಚಲ್ ಸ್ಟ್ರೈಕ್. ಯಾಕೆ 2027 ವರ್ಲ್ಡ್ ಕಪ್ಪಲ್ಲಿ ಈ ಥರ 1 ಓವರಲ್ಲಿ 2 ನೋ ಬಾಲ್ ಆದರೆ ಹೆಂಗೆ? ಅದು ಈ ಥರ ದೊಡ್ಡ ಟೀಮ್ ಮುಂದೆ, ಆಸ್ಟ್ರೇಲಿಯಾ. ಯಾಕೆ ಇನ್ನೊಂದು 6 ಅನ್ಕೋತೀನಿ. ಐ ಥಿಂಕ್ 4. ಯಸ್, 16 ರನ್ನು. ನೋ ಬಾಲ್. ಇದೇನು ಕಾಶ್ ಇದು? ನೋ ಬಾಲ್ ಆಗ್ತಾನೆ ಇವತ್ತು ಮಿಚಲ್ ಸ್ಟ್ರೈಕು. ಇನ್ನೊಂದು ನೋ ಬಾಲ್. 1 ಓವರಲ್ಲಿ 3 ನೋ ಬಾಲ್ ಗಾಯ್ಸ್. ಫಸ್ಟ್ ಓವರಲ್ಲಿ 3 ನೋ ಬಾಲ್. ಇನ್ನು 2 ಬಾಲ್ ಐತಿ. ಇದೊಂದು ಫ್ರೀ ಹಿಟ್ಟು. ಎತ್ತೋರು ಐತ್ಲೇ ನಿನ್ಲೆ, ಎತ್ತಲೇ ನಿನ್ಲೆ. 6 ಗಾಯ್ಸ್. ಫಸ್ಟ್ ಓವರಲ್ಲಿ 21 ರನ್. ಇನ್ನೂ 2 ಬಾಲ್ ಒಂದೈತೆ. ಇನ್ನೂ 1 5ನೇ ಬಾಲ್ ಇದು. ಇನ್ನೂ 1 ಬಾಲ್. ಫಸ್ಟ್ ಓವರ್ಗೆ ಈ ಥರ ಓಡಿಸ್ಕೊಬಿಟ್ರಿ. ಇಷ್ಟು ನೋ ಬಾಲ್ ಹಾಕಿದ್ರೆ ಹೆಂಗೆ ಗೈಸ್? ಮತ್ತೆ ಇಷ್ಟಿಷ್ಟು ನೋ ಬಾಲ್ ಹಾಕ್ತವ್ರೆ. ಇದು ಇನ್ನೊಂದು 6 ಹೊತ್ತಿದ್ರೆ ಆಗುತ್ತೆ. ತಡ್ರಿ ಗೈಸ್, ಎತ್ತಾನೆ ರೋಹಿತ್. ಎತ್ತದ ನೋಡಿ ಇನ್ನೊಂದು 6. ಐ ಥಿಂಕ್ ರೋಹಿತ್ ಮ್ಯಾನ್ ಆಫ್ ದ ಮ್ಯಾಚ್ ಈ ಸಲ 2027 ವರ್ಲ್ಡ್ ಕಪ್ ಗೈಸ್. ನಾನು ಒಂದು ಮರ್ತೋದೆ, ಕ್ಯಾಪ್ಟನ್ ಸೆಲೆಕ್ಟ್ ಮಾಡೋದು ಗೈಸ್. ಅಂದರೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ. ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಸೂರ್ಯಕುಮಾರ. ಥೂ ಗಾಯ್ಸ್, ಒಂದು ವರ್ಲ್ಡ್ ಕಪ್ ಡಿಸರ್ವ್ ಮಾಡ್ತಾನೆ. ಬಟ್ ರೋಹಿತ್, ಥೂ ಗಾಯ್ಸ್. ನಾನು ರೋಹಿತ್ ಶರ್ಮಾ ಕ್ಯಾಪ್ಟನ್ ಇಡೋಣ ಅಂತ ಅಂದ್ಕೊಂಡೆ. ಬಟ್ ನೋ, ಥೂ ಗಾಯ್ಸ್.
ನಾನು ರೋಹಿತ್ಗೆ ನಾನು ವಿರಾಟಿಗೆ ಕ್ಯಾಪ್ಟನ್ ಇಡ್ತೀನಿ ಅಂತ ಸ್ಪಿನ್ನರ್ ಬಂದ. ವಿರಾಟಿಗೆ ಯಾಕೋ ಸ್ಪಿನ್ನರ್ ಬರ್ತಾರಲ್ಲೋ, ವಿರಾಟಿ ಹೊಡೆಯೋಕ್ಕಾಗಲ್ಲ ಅನ್ನೋಕ್ಕೆ ಸ್ಪಿನ್ನರ್ಗೆ. ಆಫ್ ಸೈಡ್ ಬಾಲ್ ಬಂದರೆ ಅಷ್ಟೇ. ಓಕೆ, ಇನ್ನೊಂದು ರನ್ ಚೋರಿ ಮಾಡೋ ಟ್ರೈಗೆ ಹೋಗಿ ರೋಹಿತ್ ಶರ್ಮಾ ಏನು ಡೈವ್ ಹೊಡೆದಾಗ 33 ಕರೆಂಟ್ ರನ್ ರೇಟ್ 35 ಆಗೈತಿ. ಇವಾಗ ಸಿಂಗಲ್ ಮಾತಾಡ್ತೀನಿ. ಇವಾಗ ಓಡ ಡೈವ್ ಹೊಡಿಯೋ ಗೈಸ್. ಜಸ್ಟ್ ನಾನು 2ನೇ ರನ್ನಿಗೆ ಒತ್ತಿದ್ದೆ. ಸದ್ಯ ಡೈ ಒತ್ತಿದ್ದೆ, 2ನೇ ರನ್ ಒತ್ತಿಲ್ಲ. 2ನೇ ರನ್ ಒತ್ತಿದ್ದೆ, ಪಕ್ಕ ಯಾರು ಔಟ್ ಆಗ್ತಿದ್ರು? ರೋಹಿತ್ ಔಟ್ ಆಗ್ತಿದ್ದ. ಓಕೆ, ಹಿಂದೆ ಟ್ರೈ ಮಾಡಿದ್ದೀನಿ. ಓಕೆ, ಮಿಜಾಜ್ ಟ್ರ್ಯಾಕ್ ಅವನಿಗೆ ನನ್ನ ಮಗ 3 ನೋ ಬಾಲ್ ಹಾಕೋನೆ ಗೈಸ್. ಫಸ್ಟ್ ಓವರಲ್ಲಿ 3 ನೋ ಬಾಲ್. 36 ಗೈಸ್, ಸ್ಕೋರ್ 37. ಲಾಸ್ಟ್ ಬಾಲ್ ಟ್ರೈ ಮಾಡ್ತೀನಿ 6 ಎತ್ತಕ್ಕೆ. ವಿರಾಟ್ ಕೊಹ್ಲಿ ಕೈಲಾಗುತ್ತಾ ಇಲ್ಲ ಗೊತ್ತಿಲ್ಲ. ಎತ್ತೋಲ್ಲ, 2 ರನ್ ಚೋರಿ ಮಾಡೋಣ ಇಲ್ಲಿ ಗೈಸ್. ಡೈವ ಒಂದು ರನ್ ಜಾಗದಲ್ಲಿ 2 ರನ್ ನೋಡ್ತವನು ವಿರಾಟ್ ಮತ್ತು ರೋಹಿತ್. ಲಾಸ್ಟ್ ಈ ಬಾಲಿಗೆ ತಗೊಂಡ್ರೆ ಡಬಲ್ ತೊಗೋಬೇಕು, ನಾನು ಸಿಂಗಲ್ ತೊಗೋಬೇಕು. ಬೇಡ ಬಿಡ್ರಿ ಗೈಸ್, ಬೇಡ ಕ್ಯಾನ್ಸಲ್ ಮಾಡ್ತೀನಿ ರನ್ನು. ಲಾಸ್ಟ್ ಬಾಲ್ ವಿರಾಟ್ ಕೊಹ್ಲಿ ಮ್ಯಾಚ್ ಅಂದರೆ ಫಸ್ಟ್ ಇನ್ನಿಂಗ್ಸ್ ಫಿನಿಶ್ ಮಾಡಬೇಕು. ಅದಕ್ಕೆ ಓಕೆ, ಈ ಬಾಲ್ 6 ಎತ್ತ ಟ್ರೈ ಮಾಡ್ತೀನಿ ನಾನು. ಅದಕ್ಕೆ ಅವನಿಗೆ ಬಿಟ್ಟಿರೋನು. ಔಟ್ ಅಲ್ಲಿ ಮಿಸ್ ಮಾಡಿಬಿಟ್ಟಲ್ಲಿ. ಓಕೆ, ರೋಹಿತ್ ಶರ್ಮಾನೇ ಮ್ಯಾನ್ ಆಫ್ ದ ಮ್ಯಾಚ್ ಪಕ್ಕ ನೋಡ್ಕೊಳ್ಳಿ. 39, 2 ಓವರಲ್ಲಿ 39 ಹೊಡೆದವ್ರೆ. 39, 3 ನೋ ಬಾಲ್ ಬಂದಿದೆ. ಅದಕ್ಕೆ ಅಂದರೆ ಏನಂತೀನಿ ಅಷ್ಟು ಆಗ್ತಾನೆ ಇಲ್ಲ. ಸೊ ಇವಾಗ 12 ಬಾಲ್ಸಲ್ಲಿ ಎಷ್ಟ 39, 40 ರನ್ಸ್ ಟು ವಿನ್. 12 ಬಾಲಲ್ಲಿ 40 ರನ್ಸ್. ಇಲ್ಲ ವಿರಾಟ್ ಕೊಹ್ಲಿ 18 ಬಾಲಿಗೆ 48 ಹೊಡೆದವನಂದ್ರೆ ಇವ್ರ ಕೈಲಾಗ್ಬಿಡ್ತಾ. ಓಕೆ, ಟ್ರಾವಿಸ್ ಹೆಡ್ ಆನ್ ದ ಸ್ಟ್ರೈಕ್. ಜಸ್ಪ್ರೀತ್ ಬುಮ್ರಾ ಫಸ್ಟ್ ಬಾಲ್ ಡೆಡ್ಲಿ ಯೋರ್ಕರ್ ಹಾಕ್ತೀನಿ ಗೈಸ್. ಇದು ಲೋ ಫುಲ್ ಟಾಸ್ ಐತಲ್ವೋ ಗೈಸ್, ಇದು ಬಂದು ಫುಲ್ ಟಾಸ್ ನೋಡ್ಕೊಳ್ಳಿ. ಲೋ ಫುಲ್ ಟಾಸ್ ಇದು. ಕ್ಯಾಚ್ ಇಟ್ ಗೈಸ್. ಫಸ್ಟ್ ಬಾಲ್ 4 ಎತ್ತವ್ರಲ್ಲ ಗೈಸ್ ಇನ್ನೊಂದು ಮಕ್ಕಳು. ಪ್ರತಿ ಓವರ್ 4 ಹೊಡೆದ್ರೆ ಆಗುತ್ತಾ? 2 ಓವರ್ 12 ಬಾಲಿಗೆ 12 ಹೊಡೆದ್ರೆ ಆಗ್ಬಹುದು ಅನ್ಕೋತೀನಿ. ಬಟ್ ನಾನು ಆ ಥರ ಹೊಡ್ಸ್ಕೊಳ್ಳಲ್ಲ. ಓಕೆ, ಲೆಗ್ ಕಟ್ರ ನೋ ಬಾಲ್ ಆಗಿಬಿಟ್ಟೆ ಗಾಯ್ಸ್. ನೋ ಬಾಲ್ ಆಗಿಬಿಟ್ಟೆ ಗಾಯ್ಸ್ ನಾನು. ನೋ ಬಾಲ್. ಆಯ್ತಲ್ಲ ಗಾಯ್ಸ್. ಫ್ರೀ ಹಿಟ್ಟು. ನೋ ಬಾಲ್, ಫ್ರೀ ಹಿಟ್. ಯಾರಿಗೆ ಬಂದೈತಿ ಫ್ರೀ ಹಿಟ್ಟು? ಜಾಸ್ ಫಿಲಿಪ್ ಪೈನಿಗೆ ಬಂದೈತಿ ಫ್ರೀ ಹಿಟ್ಟು. ಡೆಡ್ಲಿ ಯೋರ್ಕರ್ ಹಾಕ್ತೀನಿ, ಹೊಡಿಯೋಕ್ಕೆ ಆಗಲ್ಲ. ಹೊಡೆದ್ರೂ ಸಿಂಗಲ್ ಅಷ್ಟೇ ಆಗೋದು, ನೋಡ್ಕೊಳ್ಳಿ. ಈಗ ಮಗ 6 ಎತ್ತಾನೆ ಗೊತ್ತಿಲ್ಲ. ಇಬ್ರು ಮೇನ್ ಬಾಲರ್ ಎತ್ತವನೇ ಹಿಡ್ರೋರೇ. ಫಸ್ಟ್ ಓವರಲ್ಲಿ 10 ರನ್ನ ಫಸ್ಟ್ ಓವರಲ್ಲೇ 10 ರನ್ ಹೊಡೆದ್ಬಿಟ್ರ. ಪ್ರತಿ ಓವರ್ 10 ರನ್ ಹೊಡೆದ್ರೆ ಪಕ್ಕ ಗೆಲ್ತಾರೆ ಗೈಸ್. ಈಗ 5 ಓವರ್ ಅಲ್ಲ, ಇದು 2 ಓವರ್ ಮ್ಯಾಚು. 10 ರನ್ ಹೊಡೆದ್ರು 20 ಅಷ್ಟೇ ಆಗೋದು. ಲೆಗ್ ಕಟ್ರ್ ಹಾಕಿದ್ದೀನಿ. ಬೂಮ್ರಾ ಗೈಸ್ ಏನಂತೆ ಇವತ್ತು ಮಿಚೆಲ್ ಸ್ಟಾರ್ಕ್ ಆಸ್ಟ್ರೇಲಿಯಾ ಮೇನ್ ಬಾಲರು. ಅವನು ನೋ ಬಾಲ್ ಆಗ್ತಾ. ಇಂಡಿಯಾ ಇವನ್ ಮೇನ್ ಬಾಲರ್ ಜಸ್ಪ್ರೀತ್ ಬುಮ್ರಾ. ಈ ನನ್ನ ಮಗನೂ ನೋ ಬಾಲ್ ಆಗ್ತದೆ. ಏನು ಇದು ಸ್ಕ್ರಿಪ್ಟೆಡಾ? ರಿಯಲ್ ಇಬ್ಬರು ನೋ ಬಾಲ್ ಹಾಕೋರೆ ಗೈಸ್. ನನ್ನ ಮಗ 3 ಹಾಕೋ, ನೀನು ಬರೀ 1 ಹಾಕೋನು, ಅಷ್ಟು ಡಿಫ್ರೆನ್ಸು. ಹಿಡಿಯೋರೇ. ಇನ್ನು 3 ಬಾಲ್, ಇನ್ನು 2 ಬಾಲ್ ಕರೆಕ್ಟಾಗಿ. ಇನ್ನು 2 ಬಾಲ್ ಗೈಸ್. ಎತ್ತಲೇ 6ಲೇ.
ಇವತ್ತು ವಿರಾಟ್ ಕೊಹ್ಲಿ ಕೈಯಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಮಾಡಿಸ್ಬೇಕಂತ ಇದ್ದೆ, ಬಟ್ ಆಗಿಲ್ಲ. ಇವತ್ತು ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಲುತ್ತೆ, ಬಟ್ ರೋಹಿತ್ ಕ್ಯಾಪ್ಟನ್ಸಿಯಲ್ಲ. ಸೂರ್ಯಕುಮಾರ್ ಯಾದವ್ ನಾನು ರಿಯಲ್ ಅಂತೀನಿ, ನನ್ನ ಮಗ ಡಿಸರ್ವ್ ಮಾಡ್ತಾನೆ ವರ್ಲ್ಡ್ ಕಪ್ಪು. ಬಟ್ ರೋಹಿತ್ ಶರ್ಮಾ ಮುಂದೆ ಏನು ಈ ಥರ ಎತ್ತವನೇ. ಇದೊಂದು ಚೂರು ಇಂಟೆನ್ಸ್ ಮ್ಯಾಚ್ ಆಗ್ತೈತಿ. ಇನ್ನೂ ಎಷ್ಟು ಬಾಲ್ ಆಯಿತು? ಐ ಥಿಂಕ್ ಇಟ್ಸ್ ಆ್ಯನ್ ಓವರ್. ಗಾಯ್ಸ್ ಎಷ್ಟು ಬಾಲ್? ಇನ್ನೂ 6 ಬಾಲಿಗೆ ಅವ್ರಿಗೆ ಎಷ್ಟು ರನ್ ಬೇಕು ಅದೂ ಗೊತ್ತಿಲ್ಲ ಗಾಯ್ಸ್, ಗೊತ್ತಿಲ್ಲ ಕರೆಕ್ಟಾಗಿ, ಏನೂ ಗೊತ್ತಿಲ್ಲ. 10 ನಿಮಿಷದಾಗಿತ್ತೆ ಇದು. ಲಾಸ್ಟ್ ಓವರ್ ಮಾಡಕ್ಕೆ ಬರ್ತವ್ರೆ ಹಾರ್ದಿಕ್ ಪಾಂಡ್ಯ. ಹರ್ಷದೀಪ್ ಇದ್ದ, ಬಟ್ ಅವ್ನಿಗೆ ಕರೆದಿಲ್ಲ ನಾನು. ಗೈಸ್ ಇವ್ರಿಗೆ ಎಷ್ಟು ರನ್ ಬೇಕು? ಓಕೆ, ಹಾರ್ದಿಕ್ ಪಾಂಡ್ಯ ಸ್ಟ್ರೈಟ್ ಒಂದು ವಿಕೆಟ್ ಹಾಕುವೆ. ಪಾಂಡ್ಯ ನಿನ್ನ ಕೈಯಲ್ಲೇ ಎಲ್ಲ. ಐ ಥಿಂಕ್ ಅವ್ರ ಹತ್ರ ಇನ್ನೂ ಗೆಲ್ಲೋ ಚಾನ್ಸ್ ಐತೆ. ಇಲ್ಲ ಅನ್ಕೋತೀನಿ ವಯಸ್ಸಿನ 5 ಬಾಲಲ್ಲಿ ಎಷ್ಟು ರನ್ ಅಂತ ಹೊಡೆದ್ಬಿಡ್ತಾರೆ. 5 ಬಾಲ್ 21 ರನ್ನು ಆಗುತ್ತೆ ಅದೆಲ್ಲ, ಬಟ್ ನಾವು 6 ಹೊಡ್ಸ್ಕೊಳ್ಳೋದಿಲ್ಲ. ಸಂಗು ಇಂಡಿಯಾ ಲಿಫ್ಟಿಂಗ್ ದೇರ್ ವರ್ಲ್ಡ್ ಕಪ್ ಫಸ್ಟ್ ಟೈಮ್. ಅಕಸ್ಮಾತ್ 6 ಹೋಗಿದ್ರೆ ಪಕ್ಕ ಭಯ ಆಗಿರ್ತಿತ್ತು ಗೈಸ್ ನನಗೆ. ಗಾಯ್ಸ್ ಇವಾಗ ಹೆಂಗಿದ್ರು ಗೊತ್ತಾಗೈತೆ. ಇಂಡಿಯಾ ಲಿಫ್ಟಿಂಗ್ ದೇರ್ ವರ್ಲ್ಡ್ ಕಪ್ ಆನ್ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ. ಸೂರ್ಯಕುಮಾರ್ ಗೈಸ್, ನಾನು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇಡೋದು ಸೂರ್ಯಕುಮಾರ್ ಯಾದವ್ ಇಟ್ಟಿದ್ದೀನಿ ಗೈಸ್ ನನ್ನ ಕ್ಯಾಪ್ಟನು. ನನ್ನ ಮಗ ವರ್ಲ್ಡ್ ಕಪ್ ಡಿಸರ್ವ್ ಮಾಡ್ತಾರೆ, ಬಟ್ ನಾಟ್ ವೆನ್ ರೋಹಿತ್ ಆ್ಯಂಡ್ ವಿರಾಟ್ ಕೊಹ್ಲಿ. ಅವ್ರಿಗೊಂದು ವರ್ಲ್ಡ್ ಕಪ್ ಬೇಕು ಗೈಸ್. ಈ ನನ್ನ ಮಗ ಆ್ಯಸ್ ಅ ಕ್ಯಾಪ್ಟನ್ ಎತ್ಕೊಂಡಿದ್ರೆ ಅವರಿಬ್ರು ಕಷ್ಟಪಟ್ಟಿದ್ದು. ಕ್ಯಾಚ್ ಔಟು ಹಂಗೆ. ನಾನು ಹಾರ್ದಿಕ್ ಪಾಂಡ್ಯ ಕಡೆಯಿಂದ ಬಂದೈತೆ ವಿಕೆಟು. ಇವಾಗ ಯಾರೋ ಗೆಲ್ತೀರ ನೀವು, ಆರಾಮ್ಸೆ ಮಸ್ತಾಗಿ ಸೋಚ್ಕೊಂಡು ಹೋಗ್ತೀರ ಅಂತಿದ್ದೀನಿ. ಈ ನನ್ನ ಮಗ ಹಾರ್ದಿಕ್ ತಗೋ ಕಾಲಿಗೆ ಅದು ಅಂತಾನೆ. ಈ ನನ್ನ ಮಗ ಅಷ್ಟೇ ಎತ್ಸಾನೆ. ಕ್ಯಾಚ್ ಬಂತು, ಹಿಡಿದ್ಬಿಟ್ಟ ಗಾಯ್ಸ್. ಅಂದ್ರೂ ಗಾಯ್ಸ್ ನಂಗೆ ಇವಾಗ ಅದೇ ಅನಿಸ್ತೈತಿ. ಸೂರ್ಯಕುಮಾರ್ ಯಾದವ್ ಎಷ್ಟು 2027 ವರ್ಲ್ಡ್ ಕಪ್ ಅಂತ. ಇದಂತೂ ರಿಯಲ್ ಅಲ್ಲ, ಬಟ್ ರಿಯಲಾಗಿ ಸೂರ್ಯಕುಮಾರ್ ಯಾದವ್ ಆಗ್ಬಾರ್ದು ಗೈಸ್ ಕ್ಯಾಪ್ಟನ್ನು. ಅವ್ನು ಬೇಕಂದ್ರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ರಿಟೈರ್ ಆದ್ಮೇಲೆ ತಗೊಳ್ಳಿ. ಇವಾಗ ಬೇಡ ಗೈಸ್. ರಿಕ್ವೈರ್ಡ್ ರನ್ ರೇಟ್ 60 per over 60. ಲಾಸ್ಟ್ 2 ಬಾಲ್ ಅಷ್ಟೇ ಐತೆ. ಎತ್ತಲೇ ಎಲ್ಲ ಹೊಡಿತಿದ್ಯಲ್ಲೇ, ಆಗಲ್ಲ ಬಿಡ್ರು. ಇವಾಗ 1 ಬಾಲ್ 19 ರನ್ಸ್ ವೈಸ್. ಇವಾಗ ಕರೆಕ್ಟಾಗಿ ಶಾರ್ಟ್ ಹೊಡ್ಯಕ್ಕೆ ಕೊಡ್ತೀನಿ. ಶಾರ್ಟ್ ಹೊಡಿದ್ರೆ ಹೊಡೀರಿ, ಇಲ್ಲಾಂದ್ರೆ ಬೇಡ ಬಿಡ್ರಿ. ವರ್ಲ್ಡ್ ಕಪ್ ಕೊಡ್ರಿ ಕೈಯಲ್ಲಿ. ಇದು ಜೊತೆ ಈ ನಮಗೆ ಲಾಸ್ಟ್ ಬಾಲಿಗೆ 4 ಹೊಡೆದು ಇಂಡಿಯಾ ಹ್ಯಾಸ್ ವನ್ ದ ವರ್ಲ್ಡ್ ಕಪ್. ಇಟ್ಸ್ 2027. ಇಂಡಿಯಾ won by 14 runs in a super over. Wow, it's amazing. Rohit Sharma is the man of the match. India won by 14 runs. It's 25-1. It's India lifting their World Cup in 2027. ಈ ವಿಡಿಯೋ ಇಷ್ಟ. ನೆಕ್ಸ್ಟ್ ಸಿಗೋಣ. ಅಷ್ಟೊತ್ತಕ್ಕ ಬಾಯ್.